ಬ್ರೋ. ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಕೊಡ್ರಿ ಅದು ಬಿಡೋದು. ಜೈ ಗುರು. ಜೈ ಶ್ರೀರಾಮ್ ನೋ. ಯಾಕೆ? ಜೈ ಶ್ರೀರಾಮ್. ಓನ್ಲಿ ಅಲ್ಲ. ಏನಕ್ಕೆ? 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 ವಿಡಿಯೋ ಹೇಳ್ಬೇಕಾ? ಅದ್ ಹೇಳ್ಬೇಕಾ? ಯಾವಾಗ ಹೇಳಿದ್ರಿ? ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ಇವತ್ತು ಪಕ್ಷದ ಪ್ರಮುಖರೊಂದಿಗೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ. ನಮ್ಮ ಜೊತೆ ಪವನ್ ಮತ್ತು ರಾಹುಲ್ ಇಬ್ಬರು ಕೂಡ ಬಂದಿದ್ರು. ನಡೆದಂಥ ಘಟನೆಯನ್ನ ಸಂಪೂರ್ಣವಾಗಿ ಅವರಿಗೆ ವಿವರಣೆಯನ್ನು ಕೊಟ್ಟರು. ಏನಾಯ್ತು ಅದಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಈಗಾಗಲೇ ನಿನ್ನೆ FIR ಆದ ನಂತರ ಅಷ್ಟು ಜನವನ್ನು ನಾವು ಬಂಧನ ಮಾಡಿದ್ವಿ. ಬಂಧನ ಮಾಡಿ ನಮ್ಮ ತನಿಖೆಯನ್ನು ಮುಂದುವರಿಸಿದ್ದೇವೆ. ಅದರಂತೆ ಅವರ ವಿರುದ್ಧ ಸೂಕ್ತವಾದಂಥ ಕಾನೂನು ಕ್ರಮವನ್ನು ತಗೊಳ್ತೇವೆ. ಅದು ಕಠಿಣವಾಗಿ ತಗೊಳ್ತೇವೆ. ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿ ಅಹಿತಕರ ಘಟನೆಗಳಾಗದ ರೀತಿ ನೋಡ್ತಕ್ಕಂಥ ಜವಾಬ್ದಾರಿಯನ್ನು ಇಲಾಖೆ ವಹಿಸುತ್ತೆ. ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಯುವಕರಿಗೂ ಕೂಡ ಧೈರ್ಯವನ್ನು ಕೊಟ್ಟು ನಾವು ನಿಮ್ಮ ಜೊತೆ ಇದ್ದೇವೆ. ಇಲಾಖೆ ಈ ಥರದ ಯಾವುದೇ ಅಹಿತಕರ ಘಟನೆಗೆ ಮುಂದಿನ ದಿನದಲ್ಲಿ ಕೂಡ ಕಠಿಣವಾದಂಥ ನಿರ್ಧಾರಗಳನ್ನು ಪೊಲೀಸ್ ಇಲಾಖೆ ತಗೊಳ್ತದೆ ಅಂತಕ್ಕಂಥ ಮಾತನ್ನು ನಾವು ಅವ್ರಿಗೊಂದು ಆಗ್ರಹವನ್ನು ಮಾಡಿದ್ದೇವೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಘಟನೆಗಳು ನಿರಂತರವಾಗಿ ನಡೀತದೆ. ಜೊತೆಗೆ ಭಯೋತ್ಪಾದಕ ಚಟುವಟಿಕೆಗಳು ಕೂಡ ಜಾಸ್ತಿ ಆಗಿದೆ. ಕಳೆದ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದ ತಣಿಸಂದ್ರವಾರ್ಡ್ನ ಸಾರಾಯಿಪಾಳ್ಯದಲ್ಲೂ ಕೂಡ ಶಂಕಿತರು ಸಿಕ್ಕಿದ್ರು. ನಂತರ ಜಕ್ಕೂರು ವಾರ್ಡ್ನಲ್ಲಿ, ಜಕ್ಕೂರು ಲೇಔಟಲ್ಲಿ, ಅದೇ ರೀತಿ MS ಪಾಳ್ಯದಲ್ಲೂ ಕೂಡ ಈ 3 ಸೆಂಟರ್ಗಳು ಕೂಡ ಭಯೋತ್ಪಾದಕ ಕೇಂದ್ರಗಳಾಗಿ ಮಾರ್ಪಾಡಾಗ್ತಾ ಇದೆ. ಈ 3 ಕೇಂದ್ರಗಳ ಬಗ್ಗೆ ತಾವು ವಿಶೇಷವಾದಂಥ ಗಮನ ಹರಿಸಬೇಕು. ಅಲ್ಲಿ ವಿಶೇಷ ನಿಗಾ ಇಟ್ಟು ಈ ರೀತಿ ನಿರಂತರವಾಗಿ ಚಟುವಟಿಕೆಗಳಲ್ಲಿ ಭಾಗವಾಗಿರ್ತವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಅದಕ್ಕೆ ಇಲಾಖೆ ಸಂಪೂರ್ಣವಾಗಿ ಸ್ಪಂದಿಸಿದೆ, ಕ್ರಮ ಮಾಡ್ತಿದೆ ಅಂತ ಹೇಳಿದೆ. ಇವತ್ತು ಸಂಜೆವರೆಗೂ ಕೂಡ ಕೆಲವು ವಿಚಾರಗಳು ಅವ್ರ ಮುಂದೆ ಇಟ್ಟಿದ್ವಿ. ಅವರು ಅದಕ್ಕೆ ಸಂಜೆ ಒಳಗಡೆ ಕೆಲವು ಉತ್ತರಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಮುಂದಿನ ಹೋರಾಟ ಏನು ಅಂತಕ್ಕಂಥದ್ದನ್ನು ಇವತ್ತು ಸಂಜೆ ತೀರ್ಮಾನ ಮಾಡ್ತೀವಿ. ಸಂಜೆ ತೀರ್ಮಾನ ಮಾಡಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ JK ಕಡೆಯಿಂದ MS ಕಡೆ ಮಾಡಿ ಸ್ವಲ್ಪ ಜೋರ ಮಾತಾಡೋಣ. ಬನ್ನಿ ನಾವು ಧ್ವಜ ಇಟ್ಕೊಂಡಿದ್ದಕ್ಕೆ ಬಂದು ಅಭಿನಯ ಮಾಡಿದ್ವಿ. ಬಂದಿದ್ದ ತಕ್ಷಣ ಫಸ್ಟು ರಾಮನ ಅಡ್ಡಾಕ್ಬಾರ ಅಂತಬೇಕು ಅಂತ ಬೇಡ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಹೇಳಿದ್ದು ನಿಮ್ಮ ಹಬ್ಬಕ್ಕೆ ನಾವು ಬರೋದಿಲ್ಲ, ನಮ್ಮ ಹಬ್ಬಕ್ಕೆ ಏನಕ್ಕೆ ನೀವು ಬರ್ತಾಯಿಲ್ಲ ಅಂತ ಹೇಳಿದ್ರು. ಅದ್ರ ತಕ್ಷಣ ನಾವು ಇಳಿಯೋಕ್ಕೆ ನೋಡಿದ್ರು, ಇಳಿಯೋಕ್ಕೆ ಬಿಟ್ಟಿಲ್ಲ. ಹೆಂಗೋ ನಾವು ಇಳಿದ ಮೇಲೆ ಓಡೋಗಿದ ತಕ್ಷಣ ಏನಾಯಿತು, ನಾವು ಸ್ವಲ್ಪ ಹಿಂದಕ್ಕೆ ಹೋಗಿದ್ವಿ. ಸಿಕ್ಕಿಲ್ಲ ಅಂತ ನಾವು ಈಗ ಗಾಡಿ ಎತ್ತಾನಂತ ಬಂದಿದ ತಕ್ಷಣ ಹಿಂದೆ ಬಂದು ಹೊಡೆದ ಮೇಲೆ ಜನ ಜಾಸ್ತಿ ಆದರು. ಈಗ ನಮಗೆ ಅಲ್ಲಿಂದ ಎಲ್ಲರೂ ಓಡಿಸ್ತಾರೆ. ಡೌನ್ ಮಾಡೋಣ. ನಾವು 3 ಜನ ಅವರು ಟೋಟಲ್ ಇಬ್ಬರು ಇದ್ದರು. ಈಗ ಒಂದು 5-6 ಜನ ನಮಗೆ ತಲೆ ಮೇಲೆ ಹೊಡೆದಿದ್ದಾರೆ. ಒಬ್ಬರು ಸೂಪರ್ ಹೊಡೆದಿದ್ದಾರೆ, ಇನ್ನೊಬ್ಬರು ಕಾಲು ಅವ್ರು ಹೇಳೋ ಪ್ರಕಾರ ನೀವೇ ಬಲವಂತ ಮಾಡ್ತೀವಿ. ನಾವು ಪಾಡಿ ಅವ್ರಿಗೇನು ಅಂದಿಲ್ಲ. ಅವ್ರ ಏರಿಯಾ ಅಂತ ಅವ್ರ ಏರಿಯಾ ಅಂತ ನಾವೇನು ಅವ್ರಿಗೇನು ಬಲವಂತ ಮಾಡಿ ಪ್ರಚಾರ ಮಾಡ್ತೀವಿ. ನಾವು 3 ಜನ ಇದ್ದೀವಿ. ನಾವೇನು ರ್ಯಾಲಿ ಗಿಲಿ ಏನು ಮಾಡ್ತಿರ್ಲಿಲ್ಲ. ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ. ಸ್ಲೋಗನ್ಸ್ ಹೋಗಿ ಜೈ ಶ್ರೀರಾಮ್ ಅಂತ ಸ್ಲೋಗನ್ಸ್ ಹೋಗಿ ಆ ಥರ ಅವ್ರು ಯಾರಿಗೂ ಹೇಳಿಲ್ಲ. ನೀವು ಹೇಗೆ ಹೋಗ್ತಾ ಇದ್ದೀವಿ ಸರ್? ನಾವು ಕಾರಲ್ಲಿ ಹೋಗ್ತೀವಿ ಟುವರ್ಡ್ಸ್ MS ಅವ್ರನ್ನೆಲ್ಲರೂ ಮಾತಾಡ್ಸಿದ್ರಾ? ಇಲ್ಲ ಸರ್, ಯಾರು ಅಂತ ಅವರ ಫಸ್ಟ್ ನೋಡಿದ್ದೀರಿ ನೀವು? ಅಲ್ಲಿ ಗಾಡಿ ಹಾಕ್ದಾಗ ಸರ್, ಗಾಡಿ ಹಾಕ್ದಾಗ ಅಲ್ಲೇ ಸರ್ ನೋಡಿ. ಅವ್ರು ನಮ್ಮನ್ನು ಫಾಲೋ ಮಾಡಿದ್ರೆ ಅದು ಏನೂ ಗೊತ್ತಿಲ್ಲ. ಸಡನ್ನಾಗಿ ಪಕ್ಕದಲ್ಲಿ ಬಂದು ರುಕ್ರೆ ಅಂದರು. ನಾವು ಮಾತಾಡಿದ್ವಿ. ಏನೇನು ಮಾತಾಡಿದ್ರು? ಅವ್ರು ಬಂದಿದ್ದ ತಕ್ಷಣ ಏನು ಜೈ ಶ್ರೀರಾಮ್ ಅನ್ಬೇಕಾ ಅಂತ ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ಅಂದರು ಅಂತ ಗೊತ್ತಿಲ್ಲ. ನಾವು ಅವ್ರಿಗೆ ಅನ್ಬೇಕು ಅಂತ ನಾವೇನು ಹೇಳಿಲ್ಲ. ಅಲ್ಲ ಒಬ್ಬರು ಬೋಲು, ಅಲ್ಲ ಒಬ್ಬರು ಓನ್ಲಿ ಅಲ್ಲ ಅಲ್ಲ ಅಂತ. ನನ್ನ ಫ್ರೆಂಡು ನಾವೇನು ತಿನ್ನೋದು ಅನ್ಬೇಕು, ಇದು ನಮ್ಮ ಹಬ್ಬ, ಇದು ನಮ್ಮ ಕಲ್ಚರು, ನಾವೇನು ತಿನ್ನೋದು, ನಿಮ್ಮ ಹಬ್ಬ ತಂಡೆಗೆ ನಾವು ಬರ್ತೀವ ಅಂತ ಹೇಳಿದ್ದಕ್ಕೆ ಅವ್ರು ಫ್ಲಾಗ್ ಕಿತ್ಕೊಂಡು ಟ್ರೈ ಮಾಡಿದ್ರು. ನಮ್ಮ ಕೈಯಲ್ಲಿ ನಾವು ಕೊಟ್ಟಿಲ್ಲ. ಏನು ಫ್ಲಾಗ್ ಎಲ್ಲ ಕಿತ್ಕೊಂಡಿದ್ದೀವಿ ಅಂದ್ಬಿಟ್ಟು ಕಾಲು ಇಳಿದ ತಕ್ಷಣ ಅವ್ರು ಹೊಡೆಯಕ್ಕೆ ಬಂದು ನಾವು ನುಗ್ಗಿ ಅವ್ರು ಹೊಡೋಗ್ತೀವಿ. ನಾವು ನಾನು ಇನ್ನೊಬ್ಬ ಫ್ರೆಂಡ್ ಅಟ್ಟಾಕ್ಸ್ಕೊಂಡು ಹೋಗ್ತೀವಿ. ಅವ್ರು ಗಲಿ ಹೊಡೆ ನುಗ್ಬೋದು. ನಾವು ಯಾಕೆ ಸಾವಾಸ ಅಂದ್ಬಿಟ್ಟು ನಾವು ಕಾರ್ ಹತ್ತಾಗ ಹೋಗ್ಬೇಕಾದ್ರೆ ಇನ್ನೂ 3 ಜನ ಬಂದು ಕುಣ್ಕಲ್ ದೊಣ್ಣೆ ಎತ್ಕೊಂಡ್ಬಂದು ನಮ್ಮ ಫ್ರೆಂಡ್ ತಲೆಗೆ ಮುಗಿಟ್ಟು. ಆಮೇಲೆ ಇನ್ನೊಬ್ಬ ಫ್ರೆಂಡ್ಗೆ ಮೂಗು. ಆಮೇಲೆ ಅವ್ರನ್ನ ನಾನು ತಳ್ಳಿದ್ದಕ್ಕೆ ಇಬ್ಬರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ನಾನು ಎಸ್ಕೇಪ್ ಮಾಡಿದೆ. ಇವರು ಆಮೇಲೆ ಜನ ಕ್ರೌಡ್ ಜಾಸ್ತಿ ಕಾರ್ ಆ ಥರ ಬೇಗ ಮಾಡೋಕ್ಕೆ ಕಾರಣ ಏನು ಅಂದರೆ
ಸರ್ ಅವ್ರು ತುಂಬ ಡ್ರಗ್ಗಲ್ಲಿದ್ರು ಸರ್, ತುಂಬ ನಶ ಆಗಿತ್ತು. ಸರ್ ಅದು ಫಾಲೋ ಮಾಡಿರ್ತಾರೆ ಸರ್, ಫಾಲೋ ಮಾಡಿದ್ದಾರೆ. ಮುಂಚೆ ನೀವೇನು ಮ್ಯೂಸಿಕ್ ಹಾಕ್ಕೊಂಡಿದ್ರೆ ಹೇಗೆ ಅಂತ? ಮ್ಯೂಸಿಕ್ ಹಾಕ್ಕೊಂಡಿದ್ರಿ, ಬಟ್ ಲೌಡಾಗೇನು ಪ್ಲೇ ಮಾಡಿಲ್ಲ. ನಾವು ಎವ್ರಿ ಮ್ಯೂಸಿಕ್ ಹಾಕ್ಕೊಂಡಿರ್ತೀವಿ, ಫಸ್ಟ್ ಟೈಮ್ ಏನಾದರೂ ಎವ್ರಿ ಮ್ಯೂಸಿಕ್ ಹಾಕ್ಕೊಂಡಿರ್ತೀವಿ. ನಾವೇನು ಜಾಸ್ತಿ ಸೌಂಡ್ ಇರ್ತೀವಿ, ನಾವು ನಾರ್ಮಲಾಗೆ ಓಡಾಡ್ತೀವಿ. ಆ ಥರ ಅವ್ರು ಟ್ರಿಗರ್ ಆಗೋಕ್ಕೆ ಕಾರಣ ಏನು? ಸ್ವಲ್ಪ ಫ್ಲಾಗ್ ಇಟ್ಕೊಳ್ತೀವಿ ಸರ್, ಅದೇ ಕೇಸರಿ ಫ್ಲಾಗ್ ನೋಡಿದ್ರೆ ನಮ್ಗೆ ಆಗ್ತಾರಲ್ಲ, ಅದಕ್ಕೆ ಒಂದು ಅಟ್ಯಾಕ್ ಹೌದು ಸರ್. ನಾನು ಕಾಲ್ ಈಗ ಇಷ್ಟೆಲ್ಲ ಇಲ್ಲಿ ಗಾಂಜಾ ನಾವು ಎಷ್ಟು ನಾನು ಕರ್ಕೊಂಡು ಹೋಗ್ತೀವಿ. ನಮ್ಗೆ ಮನೇನೇ ಬೇಕು, ನಾವು ಮರ ಹಾಕ್ಬಿಟ್ಟು ಎಲ್ಲ ನಾವು ಹೋಗ್ಬಿಡ್ತೀವಿ. ನಾವು ಎಲ್ಲ 18-20 ವರ್ಷ ಹುಡುಗರು ಎಲ್ಲ ಗಾಂಜಾ ಈ ಪಾರ್ಕಲ್ಲಿ ಕುತ್ಕೊಂಡು ಕೇಳಿದ್ರೆ ನಾವು ಯಾರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮನೆ ಮೇಲೆ ದೌರ್ಜನ್ಯ, ಅವ್ರ ಲೈಟ್ಗಳು ಹೊಡೆದು ಹಾಕೋದು, ಅವ್ರ ಕಾರ್ ನಿಲ್ಸಿದ್ರೆ ಕಾರ್ ಮೇಲೆ ಸೈಜ್ಗಳು ಹಾಕೋದು. ನೀವೇನೋ ಕಂಪ್ಲೇಂಟ್ ಮತ್ತೆ ಕೊಟ್ಟರೆ ನೀವು ಬಾಳಕ್ಕೆ ಬಿಡೋದಿಲ್ಲ. ಈ ಸ್ಥಿತಿ ಇದೆ ಸರ್. ಗಾಂಜಾ ರಾಜ್ಯ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಭಗವಂತನಾಣೆ ನಮ್ಗೆ ಬದುಕೋಕ್ಕಾಗಲ್ಲ. ಯಾಕೆಂದರೆ ನಾವೆಲ್ಲ ನೋಡಿ ಹಿಂದೂ ಮುಸ್ಲಿಮ್ ಎಲ್ಲ ನಾವು ಒಟ್ಟಿಗೆ ಇರಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇವರು ಕಾಂಗ್ರೆಸ್ನವ್ರು ಏನೋ ಅವರು ರಾಜಕೀಯ ಬೆಳೆಕಾಳು ಬೇಯಿಸ್ಕೊಬೋದು. ನಾವು ವಿನಾಯಕೋತ್ಸವ ಆದರೆ ಅನೇಕ ಮುಸಲ್ಮಾನರು ನಮ್ಮ ಜೊತೆ ಮೆರವಣಿಗೆ MS ಒಳ್ಳೆದಲ್ಲಿ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ ಅಂದರು. ಅವಾಗೂ ನಾವು ಮಾಡಿದ್ವಿ, ಅವರೆಲ್ಲ ನಮ್ಮ ಜೊತೆಲಿ ಇದ್ದರು. ಒಂದು ಗಲಾಟೆ ಆಯಿತಾ? ಏನೂ ಆಗಲಿಲ್ಲ. ಇವ್ರು ಯಾಕೆ ಈ ರೀತಿ ಮಾಡ್ತಾರೆ? ಈ ಗಾಂಜಾ ಇದನ್ನು ನೀವು ಅವಾಯ್ಡ್ ಮಾಡಿಲ್ಲ, ಇಲ್ಲಿ ನ್ಯಾಯನೇ ನಮ್ಗೆ ಸಿಕ್ಕಲ್ಲ. ನಿರಂತರ ಎಲ್ಲ ಭಯ ಬಿದ್ದು ಸಾಯ್ತಾ ಇದ್ದಾರೆ. ಗಾಂಜಾ ರಾಮಚಂದ್ರಪುರ, ದೊಡ್ಡ ಬೊಮ್ಮಸಂದ್ರ, MS ಒಳ್ಳೆ, ಸಂಜೀವಿ ನಗರ ಎಲ್ಲ ಕಡೆ ಗಾಂಜಾ ಸಿಕ್ಕಾಪಟ್ಟೆ ಗಾಂಜಾ ಆಗ್ಬಿಟ್ಟು. ಆದ್ದರಿಂದನೇ ದಯವಿಟ್ಟು ಕೈ ಜೋಡಿಸಿ ಬೇಡದಂತೀವಿ. ಯಾಕಂದರೆ ನಾವು ಈ ದೇಶದಲ್ಲಿ ಹುಟ್ಟಿ ನಮಗೆ ಬಹುಸಂಖ್ಯಾತರಾಗಿ ನಾವು ಬಾಳೋಕ್ಕಾಗಲ್ಲ ಅಂದರೆ ಹೆಂಗೆ ಸರ್? ನಾವೇನು ಮಾಡ್ಬೇಕು ಹೇಳಿ? ಇಲ್ಲ, ಈಗ ಏನು ನಡೆದಿದೆ ಅದಕ್ಕೆ ನಮ್ಮವ್ರು ನೆನ್ನೆ FIR ತಕ್ಷಣ ಮಾಡಬೇಕು, ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡು ಅದನ್ನ ಭಾಳ ಸೀರಿಯಸ್ ಆಗಿ ತೊಗೊಂಡು ಅರೆಸ್ಟ್ ಮಾಡಿದ್ದಾರೆ. ಈಗ ನೀವೇನು ಹೇಳ್ತಾ ಇದ್ದೀರ ಪ್ರಾಬ್ಲಮ್, ಅದನ್ನು ನಾನು ಸಪ್ರೇಟಾಗಿ ಅಟೆಂಡ್ ಮಾಡಿದ್ದೀನಿ. ನಿಮಗೆ ಮತ್ತೆ ಈ ಥರ ಕಂಪ್ಲೇಂಟ್ ಕೊಡಲಿಕ್ಕೆ ಅವಕಾಶ ಸಿಗದೇ ಇರೋದು ನಾವು ಮೂರು ಜನನ ಹಾಕೊಂಡು ಒಂದ್ಸರಿ ಇವರು ಕರ್ಕೊಂಬಂದು ಕೇಸ್ ಬುಕ್ ಮಾಡ್ತಾರೆ ಅಷ್ಟೇ. ತಿರ್ಗಾ ಅದಂಗೆ ಯಥಾ ಪ್ರಕಾರ ಸಂಡೇ ಮಾರ್ನಿಂಗ್ ಆಗಲ್ಲ. ಸರ್ ಈಗ ಇದರಿಂದ ಯಾರಿದ್ದಾರೆ, ಯಾರು ಚುನಾವಣೆ ಸಮಯದಲ್ಲಿ ಹೇಳ್ಕೊಟ್ರು, ಯಾತಕ್ಕಾಗಿ ಇದು ಮಾಡಿದ್ರು? ಇಷ್ಟು ದಿನ ಇದು ತಿರ್ಗಾ ಭಾಳ ದಿನ ಆಗಿತ್ತು ನಿಂತೋಗಿ, ತಿರ್ಗಾ ಮತ್ತೆ ಶುರುವಾಗಿದೆ. ಆ ವಿನಾಯಕೋತ್ಸವದಲ್ಲ ಏನೂ ಮಾಡಲಿಲ್ಲ ಅವರು. ಇಂಥ ಸಮಯದಲ್ಲಿ ಇವಾಗ ಶುರು ಮಾಡಿದ್ದಾರೆ ಅಂದರೆ ಇದರಿಂದ ಯಾರು ಇಲ್ಲ. ತನಿಖೆ ನಾವು ಕಂಪ್ಲೀಟ್ 100% ಮಾಡ್ತೀವಿ. ಈಗ 4 ಜನ ಏನು ಅರೆಸ್ಟ್ ಆಗಿದ್ದಾರೆ ಅವ್ರ ಇನ್ವೆಸ್ಟಿಗೇಷನ್ ಬೇಕಾದ್ರೆ ಕಸ್ಟಡಿ ತಗೊಂಡು ಹಿನ್ನೆಲೆ ಯಾರಿದ್ದಾರೆ, ಅದ್ರ ಹಿಂದೆ ಯಾರಿದ್ದಾರೆ ಚೆಕ್ ಮಾಡ್ತೀವಿ. ಎಲ್ಲ ಆ್ಯಂಗಲ್ನಲ್ಲಿ ಸರ್ ದಯವಿಟ್ಟು ಸರ್ ಸರ್ ಒಂಚೂರು ಈ ಕಡೆ ಸರ್, ಹಂಗೆ ಸರ್, ಸರ್ ಈ ಕಡೆ ಸರ್, ಈ ಕಡೆ ಸರ್, ಈ ಕಡೆ ಸರ್. ಹಾಂ ಸರ್, ಹಂಗೆ ಇರಲಿ ಸರ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, बोलो भारत माता की ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಒಂದು ವಿರೋಧಿ ರಾಜ್ಯ ಸರ್ಕಾರಕ್ಕೆ, बोलो भारत माता की, बोलो भारत माता की, ಬೇಕೇ ಬೇಕು, ಬೇಕೇ ಬೇಕು, बोलो भारत माता की, बोलो भारत माता की, बोलो भारत माता की. ಏನು ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಕೊಡ್ರಿ ಬಿಡೋದು. ಜೈ ಗುರು, ಜೈ ಶ್ರೀರಾಮ್. ನೋ, ಯಾಕೆ? ಜೈ ಶ್ರೀರಾಮ್ ಓನ್ಲಿ ಅಲ್ಲ. ಏನಕ್ಕೆ? 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 ಯಾವಾಗ ಹೇಳಿದ್ರಿ? ನಮ್ಮ ಹಬ್ಬ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು?
ಓಯ್